ಸರ್ ನಮಸ್ಕಾರ. ನಮ್ಮ ಹೆಸರು ರಾಮು ಚಿಕ್ಕರೆಡ್ಡಿ ಅಂತ ಸಾರವಾಡ ಗ್ರಾಮದ ನಿವಾಸಿಯಾದ ನಾನು. ನಮ್ದು ಏನಪ್ಪಾ ಅಂದ್ರೆ ಸಾರವಾಡ ಗ್ರಾಮ ಹತ್ತಿರ ಡೋನಿ ಬ್ರಿಡ್ಜ್ ಪಕ್ಕದಲ್ಲಿ 254 ಸರ್ವೆ ನಂಬರು 13 ಎಕರೆ 12 ಗುಂಟೆ ನಮ್ದು ಪೂರ್ವಜರ ಆಸ್ತಿ ಐತಿ. ಅದ್ರಾಗ ಇವಾಗ ಏನು ಮಾಡಕತ್ತಾರಪ್ಪ ಅಂದ್ರೆ ಇವು ಆರ್ ಡಿ ಪಿ ಆರ್ ವತಿಯಿಂದ ವಿಪತ್ತು ನಿರ್ವಹಣಾ ಅಂತ ಕೆಲಸ ಹೇಳ್ಬಿಟ್ಟು ಈಗ ಏನು ಮಾಡೋ ಡೋನಿ ಹೂಳು ಎತ್ತೋದು ಕೆಲಸ ಮಾಡಕತ್ತಾರ. ಆ ಟೈಮ್ನಾಗ ಡೋನಿ ಹೂಳು ಎತ್ತೋದು ಡೋನಿ ಹೂಳು ಎತ್ತೋದು ಕೆಲಸ ಮಾಡಕತ್ತಾರ. ಆ ಕೆಲಸ ಮಾಡೋ ಟೈಮ್ದಾಗ ನಮ್ಗೇನು ಮಾಹಿತಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವ್ರಾಗೆ ಬಂದ್ಬಿಟ್ಟು ಡೋನಿ ಹೂಳು ಎತ್ತೋದು ಎಲ್ಲ ಕೆಲಸ ಮಾಡಕತ್ತಾರ. ಅವಾಗ ಏನಾಗಿದೆಪ್ಪ ಅಂದ್ರೆ ನಮ್ಮದು ಜಮೀನು 13 ಎಕರೆ 12 ಗುಂಟೆ ಐತಿ. ಇದ್ರೊಳಗೆ ಏನಾಗೈತೆ ಅಂದ್ರೆ ಖರಾಬಿಲ್ಲ ಏನೂ ಇಲ್ಲ, ಎಲ್ಲ ಕ್ಲಿಯರ್ ಐತಿ. ಖರಾಬಿಲ್ಲ ಏನೂ ಇಲ್ಲ, 13 ಎಕರೆ 12 ಗುಂಟೆ ಐತಿ. ಖರಾಬಿಲ್ಲ ಏನೂ ಇಲ್ಲ. ಇದ್ರಾಗ ಏನು ಬಂದ್ಬಿಟ್ಟು ಏನು ಮಾಡ್ಬಿಟ್ಟಾರ ಅವರು, ಈಗ ಅಂದಾಜು 3.5ರಿಂದ 4 ಎಕರೆ ತನಕ ಡೋನು ಹೂಳು ಎತ್ತೋದು ಕೆಲಸ ಮಾಡಿಬಿಟ್ಟಾರ. ಡೋನಿ ಹೂಳು ಎತ್ತೋದು ಕೆಲಸ ಮಾಡಿಬಿಟ್ಟಾರ. ಮಾಡೋ ಟೈಮ್ದಾಗ ನಾವು ಇವ್ರಿಗೆ ಇವ್ರಿಗೆ ಆರ್ ಡಿ ಪಿ ಆರ್ ರವಿ ಪವಾರ್ ಅಂತ ಅವ್ರಿಗೆ ಕೇಳಿದ್ವಿ. ಸರ್ ಹಿಂಗಿಂಗೆ ರೀ, ಮತ್ತು ನಮ್ಗೇನೋ ಮಾಹಿತಿ ಕೊಡಾರ ನೀವು ಹೂಳು ಎತ್ತೋ ಕೆಲಸ ಮಾಡಾಕತ್ತೀರಪ್ಪ ಅಂದ್ರೆ, ಮತ್ತು ನಮ್ಗೆ ನಮ್ಮ ಜಮೀನು ಹೊಂಟೈತಿ 3.5 ಎಕರೆ ತನಕ, 3.5ರಿಂದ 4 ಎಕರೆ ತನಕ ಜಮೀನು ಹೊಂಟೈತಿ. ಮತ್ತು ಇದಕ್ಕೆ ಹೆಂಗೆ ಸರ್ ಅಂತ ಕೇಳಿದ್ವಿ. ಕೇಳಿದಾಗ ಅವ್ರು ಏನು ಹೇಳಿದ್ರು, ಇಲ್ಲ ನೀವು ಯಾರು ಬೇಕಪ್ಪ ಅಂದ್ರೆ ಪ್ರೈವೇಟ್ ಸರ್ವೇದಾರ್ ಕರ್ಕೊಂಬರ್ರಿ, ಕರ್ಕೊಂಬಂದು ಮಷಿನ್ ಮೆಜರ್ಮೆಂಟ್ ಮಾಡಿಸ್ರಿ, ಎಲ್ಲಿ ನಿಮ್ಮ ಸ್ಪಾಟ್ ಬರ್ತೈತೆ ಹೇಳ್ರಿ, ಅದು ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅಂದಾಗ ನಾವು ಏನು ಮಾಡಿದ್ವಿ, ನೆಕ್ಸ್ಟ್ ಡೇನೇ ಬಂದುಬಿಟ್ಟು ಅದು ಮೆಜರ್ಮೆಂಟ್ ಮಾಡಿಸಿದ್ವಿ. ಮಾಡಿಸಿದಾಗ ನಾವು ನೋಡಿದಾಗ 3.5ರಿಂದ 4 ಎಕರೆ ಜಮೀನು ಹೊಂಟೈತಿ. ಇದು ಈ ಥರ ಸಮಸ್ಯೆ ಆದಾಗ ನಾವು ಏನು ಮಾಡಿದ್ವಿ, ಮತ್ತು ಎಲ್ಲರಿಗೆ ಮನವಿ ಕೊಟ್ಟಿದ್ವಿ. ಯಾರಿಗೆ, ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿವಿ, ಮತ್ತು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿವಿ, ಮತ್ತು ಆರ್ ಡಿ ಪಿ ಆರ್ದವ್ರಿಗೆ ಮನವಿ ಕೊಟ್ಟಿವಿ, ಮತ್ತು ತಾಲೂಕು ಪಂಚಾಯತಿ ಸಿ ಇ ಒ ಅವ್ರಿಗೆ ಮನವಿ ಕೊಟ್ಟಿವಿ, ಮತ್ತು ಆರ್ ಡಿ ಪಿ ಆರ್ ಬಿಜಾಪುರ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಿಜಾಪುರ ರವಿ ಪವಾರ್ ಅಂತ ಅವ್ರಿಗೆ ಮನವಿ ಕೊಟ್ಟಿವಿ. ಕೊಟ್ಟರು ಕೂಡ ಯಾರ ಕಡೆಯಿಂದ ನಮ್ಗೆ ಸ್ಪಂದನೆ ಮಾಡಾಕ್ತಾ ಇರಲಿಲ್ಲ. ಇಲ್ಲಿ ಏನು ಸಮಸ್ಯೆ ಆಗಿದೆಪ್ಪ ಅಂದ್ರೆ, ನಮ್ದು ಒಂದೇ ಜಮೀನು ಹೋಗಾಕ್ತಾ ಇರಲಿಲ್ಲ. ಇದರಿಂದ ಸಾಕಷ್ಟು ಪಕ್ಕದಲ್ಲಿ ಇರೋ ಎಲ್ಲ ಜಮೀನುಗಳಿಗೆ ಎಲ್ಲ ಲಾಸ್ ಆಗಾಕತ್ತೈತಿ. ಆದರೂ ಕೂಡ ಇವರು ಎಲ್ಲರೂ ಬಂದರು, ಒಂದು 2 ಟೈಮ್ ಇವರು ಆರ್ ಡಿ ಪಿ ಆರ್ದವ್ರು ಬಂದು ನೋಡಿ ಹೋದ್ರು ಅಷ್ಟೇ. ನಾವು ಡಿ ಸಿ ಅವ್ರ ಜೋಡಿ ಮಾತಾಡ್ತೀನಿ ಅಂತ ಹೇಳಿದ್ರು, ಮುಗಿದು ಅವರಾದರೂ ಏನೂ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಮತ್ತು ನಾವು ಡಿ ಸಿ ಅವರಿಗೆ ಮತ್ತು ಅಡಿಷನಲ್ ಡಿ ಸಿ ಅವರಿಗೆ ಭೇಟಿ ಆದೀವಿ. ಭೇಟಿ ಆದರೂ ಕೂಡ ಅವ್ರು ಏನು ಹೇಳಿದ್ರು, ಆಯಿತು ನಾವು ತಾಲೂಕು ಪಂಚಾಯತಿ ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಆರ್ ಡಿ ಪಿ ಆರ್ದವ್ರಿಗೆ ನಾವೆಲ್ಲ ಹೇಳ್ತೇವೆ ಅಂತ ಹೇಳಿದ್ರು. ಹೇಳಿ ಅವ್ರು ನೋಟಿಸ್ ಕೊಟ್ಟರು ಕೂಡ ಆರ್ ಡಿ ಪಿ ಆರ್ದವ್ರು ನಮ್ಗೆ ಒಟ್ಟು ಸ್ಪಂದಿಸ್ತಿಲ್ಲ. ಮತ್ತು ಆರ್ ಡಿ ಪಿ ಆರ್ದವ್ರು ಕೇಳಿದ್ರು ಕೂಡ ಇಲ್ಲ, ನಾವು ಡಿ ಸಿ ಜೋಡಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ 1.5 ತಿಂಗಳಾಯ್ತು ಬರೀ ಇದೇ ಥರ ಮಾಡ್ಕೊತ ಹೊಂಟಾರೆ. ಯಾರೂ ಇಂಟ್ರೆಸ್ಟ್ ತೋರ್ಸಾಕ್ತಾ ಇಲ್ಲ. ನಮಗೆ ಜಮೀನು ಏನಾಗಿದೆಪ್ಪ ಅಂದ್ರೆ 3.5ರಿಂದ 4 ಎಕರೆ ಜಮೀನು ಲಾಸ್ ಆಗ್ಯದ. ಇವಾಗ ಏನಿಲ್ಲ, ಅವ್ರು ಏನು ಸಮಸ್ಯೆ ಆಗೈತಿ, ಸಮಸ್ಯೆ ಬಂದುಬಿಟ್ಟು ನಮ್ದು ಏನು ಆ್ಯಸ್ ಯೂಶುವಲ್ ಏನು ಜಮೀನು ಐತಿಲ್ಲ, ಜಮೀನು ಪ್ರಕಾರ ಅದನ್ನೆಲ್ಲ ನಮ್ಮದು ಬಿಟ್ಟು ನೆಕ್ಸ್ಟ್ ಜಮೀನು ನಮ್ಗೆ ಇಲ್ಲಿ ಇದು ಐತಿ. ನಮ್ದು ಏನಪ್ಪ ಅಂದ್ರೆ ದಿಶಾಂಕ ಆ್ಯಪ್ದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗಿ ಆಗ್ತೈತಿ. ಏನಪ್ಪ ಅಂದ್ರೆ ಈಗ ನಮ್ಮ ಜಮೀನು ಎಲ್ಲೈತಿ ಮತ್ತು ಡೋನಿ ನದಿ ಜಮೀನು ಎಲ್ಲೈತಿ ಅಂತ ಗೊತ್ತಾಗ್ತೈತಿ. ಅದು ಅವರು ಡೋನಿ ಜಮೀನು ಜಾಗ ಬಿಟ್ಟು ನಮ್ಮ ಹೊಲದಾಗೆ ಅವರು ಹೂಳೆತ್ತೋ ಕಾರ್ಯಕ್ರಮ ಮಾಡಾಕತ್ತಾರ. ಹಾಂ, ಒತ್ತುವರಿ ಕೆಲಸ ಮಾಡಾಕತ್ತಾರ. ನಮ್ಮ ಜಮೀನ್ದಾಗ ಮಾಡಾಕತ್ತಾರ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಮದು ಜಮೀನು ಮೆಜರ್ಮೆಂಟ್ ಮಾಡಿರಿ, ಮತ್ತು ಮಗ್ಲಿಕಿನ ಜಮೀನು ಮೆಜರ್ಮೆಂಟ್ ಮಾಡಿರಿ, ಅಲ್ಲಿ ಎಲ್ಲಿ ಸಿಗ್ತದಲ್ಲ ಆ ಸ್ಪಾಟ್ ಒಳಗೆ ನೀವು ಹೂಳೆತ್ತು ಕೆಲಸ ಮಾಡಿ ಅಂತ ಹೇಳಿದ್ವಿ. ಹೇಳಿದ್ರು ಕೂಡ ಇಲ್ಲ, ನಮ್ಗೆ ಆಗಲ್ಲ, ನಮ್ಗೆ ಏನು ಬರ್ತದೆ ಇಷ್ಟೇ ಮಾಡಿ ಹೋಗ್ತೀವಿ ಅಂತೇಳಿ ಮಾಡಿಬಿಟ್ಟು ಇವಾಗೆಲ್ಲ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹೋಗ್ಬಿಟ್ಟಾರ. ಇವಾಗ ಏನು ಅರ್ಧಂಬರ್ಧ ಕೆಲಸ ಮಾಡಲ್ಲ, ಇದರಿಂದ ಏನು ಸಮಸ್ಯೆ ಆಗತ್ತದಪ್ಪ ಅಂದ್ರೆ, ಈಗ ನೀರು ಬತ್ತಂದ್ರು ಈ ಹೊಲದಾಗ ಹೊಡೆದ್ಬಿಟ್ಟು ಈ ಸರಿ ಇವು ಏನು ಇಷ್ಟು ಖರ್ಚು ಮಾಡಿ ಮಾಡಾಕತ್ತಾರಲ್ಲ, ಈ ಕೆಲಸಕ್ಕೇನು ಅದು ವ್ಯಾಲ್ಯೂ ಇಲ್ಲರಂಗೆ ಆಗ್ಬಿಡ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇವ್ರು ಏನು ಕೆಲಸ ಮಾಡಾಕತ್ತಾರಲ್ಲ ಎಸ್ಟಿಮೇಟ್ ಪ್ರಕಾರ ಕೆಲಸನೂ ಮಾಡಾಕ್ತಾರಿಲ್ಲ. ಹಾಂ, ಹಿಂಗಾಗಿ ಏನಾಗ್ಬಿಟ್ಟದ, ರೊಕ್ಕ ತಿನ್ನುವ ಸಂಬಂಧ ಅವರು ಎಲ್ಲರೂ ಸೇರಿಬಿಟ್ಟು ಇದನ್ನು ಹ್ಯಾಂಗಾರ ಮಾಡಿ ಕೆಲಸ ಮಾಡ್ದಂಗೂ ಆಗಿರಬೇಕು, ಈ ಕಡೆ ರೈತರಿಗೆ ಸಮಸ್ಯೆ ಆಗಿದಂಗೆ ಆಗ್ಬಿಟ್ಟು ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲಸ ಇವು ಮಾಡಾಕತ್ತಾರ ಎಲ್ಲರೂ ಸೇರಿಬಿಟ್ಟು. ಈಗ ಇವ್ರು ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲ ಸರ್, ಯಾರು ಸ್ಪಂದನೆ ಮಾಡಾಕ್ತಾರೆ ಸರ್. ಎಲ್ಲರಿಗೆ ಕೊಟ್ಟಿನಿ ಸರ್. ಇವು ಎಲ್ಲರಿಗೆ ತಾಲೂಕ್ ಪಂಚಾಯತಿ ಬಬಲೇಶ್ವರ ಅವ್ರಿಗೆ ಕೊಟ್ಟಿನಿ ಸರ್, ಮತ್ತು ಡಿ ಸಿ ಅವ್ರಿಗೆ ಎರಡೇ ಟೈಮ್ ಎಲ್ಲರಿಗೆ ಎರಡೇ ಟೈಮ್ ಮನವಿ ಕೊಟ್ಟಿನಿ ಸರ್. ತಹಶೀಲ್ದಾರ್ ಅವ್ರಿಗೆ 2 ಟೈಮ್ ಮನವಿ ಕೊಟ್ಟಿನಿ, ಡಿ ಸಿ ಅವ್ರಿಗೆ 2 ಟೈಮ್ ಮನವಿ ಕೊಟ್ಟಿನಿ, ಮತ್ತು ಸಮಕ್ಷಮ ಹೋಗಿ ಭೇಟಿನಾಗಿನಿ ಸರ್ ಅವ್ರದ್ದು. ಡಿ ಸಿ ಅವ್ರಿಗೆ ಭೇಟಿಯಾಗಿನಿ, ಅಡಿಷನಲ್ ಡಿ ಸಿ ಅವ್ರಿಗೆ ಭೇಟಿಯಾಗಿನಿ ಸರ್, ಮತ್ತು ತಹಶೀಲ್ದಾರ್ ಅವ್ರಿಗೆ ಭೇಟಿಯಾಗಿನಿ, ಮತ್ತು ಇವರು ಎ ಇ ಅವರಿಗೆ ಆರ್ ಡಿ ಪಿ ಆರ್ ಎ ಇ ಭೇಟಿಯಾಗಿನಿ, ಎ ಡಬ್ಲ್ಯೂ ಭೇಟಿಯಾಗಿನಿ, ಎಲ್ಲರೂ ಭೇಟಿಯಾಗಿನಿ ಸರ್. ಭೇಟಿ ಆದರೆ ಒಬ್ಬರು ಯಾರು ಸ್ಪಂದನೆ ಮಾಡಾಕ್ತಾರೆ ಸರ್. ಸರ್ ನಂದು ಒಬ್ಬಂದೇ ಇಲ್ಲರಿ, ಇದ್ರಾಗ ಎಲ್ಲರ ಜಮೀನು ಲಾಸ್ ಅದ ರೀ ಎಷ್ಟು ಜನ ತಗೊಂಡ್ರಿ ಸರ್ ಅಂದ್ರೆ? ಸರ್. ನಮ್ಮದು ಸರ್ವೆ ನಂಬರ್ 254/1 ಸರ್. ಮತ್ತು ನಿಮ್ಮ ಅಕ್ಕಪಕ್ಕ ಎಷ್ಟು ಜನ ಜಮೀನು ಇದಾಗಿದೆ? ಈ ಸರ್ ನಮ್ಮ ಪಕ್ಕದನಪ್ಪ ಅಂದ್ರೆ ಭಾಳ ಸರ್, ಒಂದು 7-8 10 ಜನಗಳು ಎಲ್ಲರದು ಲಾಸ್ ಸರ್. ಈಗ ಇದೇನು ಅದಲ್ಲ ಸರ್, ಎಲ್ಲರದು ಲಾಸ್ ಸರ್. ಸರ್, ಅವ್ರು ಯಾರು ರೈತರು ಯಾರು ಇಂಟ್ರೆಸ್ಟ್ ತೋರ್ಸಾಕ್ತಾ ಇರಲ್ಲ ಸರ್. ಈ ಮತ್ತು ನಮ್ಮ ಸಮಸ್ಯೆ ಆಗ್ಯದ, ಹಿಂಗಾಗಿ ನಾವು ಅವ್ರಿಗಿಂತ ಜಾಸ್ತಿ ನಮ್ದು ಲಾಸ್ ಸರ್ ಜಾಸ್ತಿ ರೀ. ಎಲ್ಲರಿಗೆ ಸ್ವಲ್ಪ ಲೈಟ್ ಲಾಸ್ ಆಗ್ಯದ, ಹಿಂಗೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸಾಕ್ತಾ ಇಲ್ಲ ಸರ್. ನಾವು 3.5ರಿಂದ 4 ಎಕರೆ ಲಾಸ್ ಸರ್ ಈಗ. ಹಾಂ, ಮತ್ತು ನಾವು ಎಷ್ಟು ಆಗ್ಬೋದು ಸರ್ ಇದು ಎಕರೆಗೆ 30 ಲಕ್ಷ ತನಕ ಸರ್ ರೇಟ್ ರೀ. ಎಕರೆಗೆ 30 ಲಕ್ಷ ರೂಪಾಯಿ ಅಂದ್ರೆ ಅಪ್ರಾಕ್ಸಿಮೇಟ್ 3.5ರಿಂದ 4 ಎಕರೆ ಇಲ್ಲ ಸರ್. ಇಷ್ಟು ಜಮೀನು ಸರ್. ನಾವು ಇರೋದು 12 ಎಕರೆ ಸರ್. ನಮ್ಮ ಜಮೀನು 13 ಎಕರೆ ಜಮೀನು ಸರ್. ಇದ್ರಾಗ ನಾವು 6 ಜನ ಅದೇ ಸರ್. 6 ಜನದಾಗ ನಾವು 13 ಎಕರೆದಾಗ ಸರ್. ಇಷ್ಟು ಜಮೀನು 3.5-4 ಎಕರೆ ಜಮೀನು ಲಾಸ್ ಮಾಡ್ದಪ್ಪ ಅಂತ ಸರ್, ಮುಂದೆ ನಮ್ಗೆ ಬದುಕಾಕ ಸರ್ ಸಮಸ್ಯೆ ಆಗ ಸರ್. ಈಗ ನೀವೆಲ್ಲ ಡಿ ಸಿ ಆಫೀಸ್ ಎಲ್ಲ ಅಲ್ದಾಡ್ರಿ? ಹಾಂ ಸರ್, ಎಲ್ಲ ಡಿ ಸಿ ಆಫೀಸ್ಗೆ ಅಡ್ಯಾಡೀನಿ ಸರ್. ಎಲ್ಲರಿಗೆ ಅಡ್ಯಾಡೀನಿ ಸರ್. ಎಲ್ಲರಿಗೆ ಎರಡೇ ಟೈಮ್ ಮನವಿ ಕೊಟ್ಟಿನಿ ಸರ್, ಮತ್ತು ಆಫೀಸಲ್ಲಿ ಹೋಗಿ ಭೇಟಿನೂ ಆಗಿನಿ ಸರ್. ಅವ್ರು
ಇಲ್ಲ ಅವ್ರಿಗೆ ನಾವು ಹೇಳಿದಾಗ ಆಯ್ತು ಅವ್ರಿಗೆ ಇವ್ರು ಹೇಳ್ತಾರೆ ಸರ್, ಅವ್ರು ಪಿ ಎಸ್ ಅವ್ರಿಗೆ ಹೇಳ್ತಾರೆ ಸರ್. ಅವ್ರು ಬೇಕಂದ್ರೆ ಯಾರಿಗೆ ಅವ್ರಿಗೆ ಫೋನ್ ಹಚ್ಚಿ ಹೇಳ್ತಾರೆ ಸರ್, ತಹಸೀಲ್ದಾರ್ ಅವರಿಗೆ ಆಯ್ತು ಮತ್ತು ಆರ್ ಡಿ ಪಿ ಫೋನ್ ಹಚ್ಚಿ ಹೇಳ್ತಾರೆ ಸರ್. ಆಯ್ತು ಹೇಳ್ರಿ ನೋಡೋಣ ತೋರಿ ಮಾಡೋಣ ತೋರಿ ಅಂತ ಹೇಳ್ಕೊತ ಹೋಗ್ಬಿಟ್ಟಾರೆ ಸರ್. ಯಾರ ಕಡೆ ಬಿಟ್ಟು ಸರ್, ಯಾರ ಕಡೆ ನಮ್ಗೆ ಇದು ಸರ್ ಸ್ಪಂದಿಸ್ತಾ ಇಲ್ಲ ಸರ್ ಯಾರು.